ಜೈ ಹಿಂದ್. ಮರ್ಚೆಂಟ್ ನೇವಿಯಲ್ಲಿ 4158 ಹುದ್ದೆಗಳನ್ನ ಮೇ 18ಕ್ಕೆ ಕರೆದಿದ್ರು. ಅಪ್ಲಿಕೇಶನ್ ಡೇಟು ಜೂನ್ 30. ಈ ಡೇಟ್ ಒಳಗಡೆ ಯಾರಿಗೆಲ್ಲ ಮರ್ಚೆಂಟ್ ನೇವಿಗೆ ಜಾಯಿನ್ ಆಗಬೇಕು ಅವರು ಅಪ್ಲೈನ ಮಾಡಬಹುದಾಗಿದೆ. ಯಾರ್ದೆಲ್ಲ 10th ಸೆಕೆಂಡ್ PUC ಎಲೆಕ್ಟ್ರಿಷಿಯನ್ ಮತ್ತೆ ವೆಲ್ಡರ್ ಟ್ರೇಡ್ ಅಲ್ಲಿ ITI ಆಗಿದೆ ಅವರು ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದಾಗಿದೆ. ಇವತ್ತಿನ ವಿಡಿಯೋದಲ್ಲಿ ಮರ್ಚೆಂಟ್ ನೇವಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಮರ್ಚೆಂಟ್ ನೇವಿ ಅಂದ್ರೆ ಏನು, ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನು, ಅದರ ವರ್ಕ್ ಹೇಗಿರುತ್ತೆ, ಟ್ರೈನಿಂಗ್ ಯಾವ ತರ ಇರುತ್ತೆ, ಸ್ಯಾಲ್ರಿ ಎಷ್ಟಿದೆ, ಲೀವ್ ಎಷ್ಟು ಕೊಡ್ತಾರೆ, ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ, ಮತ್ತೆ ನಾವು ಯಾವ ಕಂಟ್ರಿಗೆ ಹೋಗ್ಬೋದು ಮರ್ಚೆಂಟ್ ನೇವಿ ಜಾಯಿನ್ ಆದ್ಮೇಲೆ, ಈ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಎಂಡಿಂಗ್ ವರ್ಗೂ ನೋಡಿ. ಮತ್ತೆ ಕೆಳಗಡೆ ಹೈಪ್ ಬಟನ್ ಕಾಣ್ತಾ ಇದೆ, ಹೈಪ್ ಮಾಡಿ. ನೀವು ಹೈಪ್ ಮಾಡೋದ್ರಿಂದ ಈ ವಿಡಿಯೋ ಎಲ್ಲ ಮಕ್ಕಳಿಗೂ ರೀಚ್ ಆಗುತ್ತೆ. ಮತ್ತೆ ಯಾರೆಲ್ಲ ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಟೈಮ್ ಟು ಟೈಮ್ ನಿಮಗೆ ಒಳ್ಳೊಳ್ಳೆ ಇನ್ಫಾರ್ಮೇಶನ್ಗಳನ್ನ ಕೊಡ್ತಾ ಇರ್ತೀನಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲಿಜಿಬಿಲಿಟಿ ಕ್ರೈಟೇರಿಯಾ, ಸೆಲೆಕ್ಷನ್ ಪ್ರೊಸೆಸ್, ಸ್ಯಾಲರಿ ಡೀಟೇಲ್ಸ್ ಇದನ್ನೆಲ್ಲ ಹೇಳೋದಕ್ಕಿಂತ ಮುಂಚೆ ಮರ್ಚೆಂಟ್ ನೇವಿ ಅಂದ್ರೆ ಏನು, ಯಾವ ಪೋಸ್ಟ್ಗೆ ಯಾವ ತರ ವರ್ಕ್ ಇರುತ್ತೆ, ರಜಾ ಎಷ್ಟಿರುತ್ತೆ, ಡ್ಯೂಟಿ ಹೇಗಿರುತ್ತೆ, ಟ್ರೈನಿಂಗ್ ಹೇಗಿರುತ್ತೆ, ಇದನ್ನೆಲ್ಲ ತಿಳ್ಕೊಳ್ಳೋಣ. ಅದಾದ್ಮೇಲೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಗೈಸ್, ಮರ್ಚೆಂಟ್ ನೇವಿ ಅಂದ್ರೆ ಏನು ಗೊತ್ತಿದೆಯಾ ನಿಮ್ಗೆ? ಮರ್ಚೆಂಟ್ ನೇವಿ ಅಂದ್ರೆ ಸಮುದ್ರದ ಮೂಲಕ ಜನರು, ಸರಕು ಸಾಗಣೆ, ಆಹಾರ ಪದಾರ್ಥಗಳು, ವೆಹಿಕಲ್ಸ್ ಇವುಗಳನ್ನೆಲ್ಲ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಸಾಗಿಸೋ ವಾಣಿಜ್ಯ ಹಡಗು ಸೇವೆ ಇದಾಗಿರುತ್ತೆ. ಇದು ರಕ್ಷಣಾ ಇಲಾಖೆ ಅಲ್ಲ. ಎಷ್ಟೋ ಜನ ಇಂಡಿಯನ್ ನೇವಿ ಮತ್ತೆ ಮರ್ಚೆಂಟ್ ನೇವಿ ಎರಡು ಒಂದೇ ಅಂತ ತಿಳ್ಕೊಂಡಿರ್ತಾರೆ. ಇದು ಆ ತರ ಅಲ್ಲ. ಇಂಡಿಯನ್ ನೇವಿನೇ ಬೇರೆ, ಮರ್ಚೆಂಟ್ ನೇವಿನೇ ಬೇರೆ. ಇಂಡಿಯನ್ ನೇವಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ಅಲ್ಲಿ ಬರುತ್ತೆ. ಮರ್ಚೆಂಟ್ ನೇವಿ ಇದೊಂದು ಪ್ರೈವೇಟ್ ಕಾರ್ಪೊರೇಷನ್ ಆಗಿರುತ್ತೆ. ಮರ್ಚೆಂಟ್ ನೇವಿ ಮುಖ್ಯ ಕೆಲಸ ಏನಂದ್ರೆ ತೈಲ ಸಾಗಣೆ, ಗ್ಯಾಸ್ ಸಾಗಣೆ, ವೆಹಿಕಲ್ಸ್ ನ ಸಾಗಿಸೋದು, ಆಹಾರ ಪದಾರ್ಥಗಳನ್ನ ಸಾಗಿಸೋದು, ಮತ್ತೆ ಜನರನ್ನ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕರ್ಕೊಂಡು ಹೋಗೋದು. ಈಗ 5 ರಿಂದ 6 ಹುದ್ದೆಗಳನ್ನ ಕರೆದಿದ್ದಾರೆ. ಆ ಹುದ್ದೆಗಳ ಕೆಲಸ ಏನು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಒನ್ ಡೆಕ್ ರೇಟಿಂಗ್ ಅಂತ. ಡೆಕ್ ರೇಟಿಂಗ್ ಅಂದ್ರೆ ಏನು ಅಂದ್ರೆ ಇವರು ಶಿಪ್ ನ ಇನ್ಸೈಡ್ ವರ್ಕ್ ಮಾಡ್ತಾರೆ. ಡೆಕ್ ಅಂದ್ರೆ ಇನ್ಸೈಡ್ ಆಫ್ ದ ಶಿಪ್, ಇದನ್ನ ಡೆಕ್ ಅಂತಾರೆ, ಹಡಗಿನ ಒಳಭಾಗ. ಡೆಕ್ ರೇಟಿಂಗ್ ನ ಕೆಲಸ ಏನಂದ್ರೆ ಡೆಕ್ ನ ಕ್ಲೀನ್ ಮಾಡೋದು, ಮೇಂಟೈನ್ ಮಾಡೋದು, ಪೇಂಟಿಂಗ್ ಮಾಡೋದು, ಶಿಪ್ ಬಂದರಿಗೆ ಬಂದಾಗ ಮೋರಿಂಗ್ ಮಾಡೋದು. ಮೋರಿಂಗ್ ಅಂದ್ರೆ ಶಿಪ್ ಅಲ್ಲಿ ಒಂದು ದೊಡ್ಡದು ಹಗ್ಗ ಇರುತ್ತೆ, 100 ಮೀಟರ್ 50 ಮೀಟರ್ ಅಷ್ಟು ದಪ್ಪದಿರುತ್ತೆ. ಆ ಹಗ್ಗನ ಬಂದರಲ್ಲಿ ಶಿಪ್ ಆ ಕಡೆ ಈ ಕಡೆ ಮೂವ್ ಆಗದೆ ಇರೋ ರೀತಿ ಕಟ್ತಾರೆ. ಅದನ್ನ ಈ ಡೆಕೋರೇಟಿಂಗ್ ಮಾಡ್ತಾರೆ. ಆಂಕರ್ ಕಾರ್ಯಾಚರಣೆಗಳನ್ನ ಮಾಡೋದು. ಆಂಕರ್ ಅಂದ್ರೆ ಬೋಟ್ ಶಿಪ್ ಹೋಗ್ಬೇಕಾದ್ರೆ ಮುಂದ್ಗಡೆ, ಶಿಪ್ಪಿನ ಮುಂದ್ಗಡೆ ಒಬ್ರು ನಿಂತಿರ್ತಾರೆ. ಅವರು ಶಿಪ್ಗೆ ಡೈರೆಕ್ಷನ್ ಕೊಡ್ತಾ ಇರ್ತಾರೆ. ಮುಂದೆ ಏನಾದ್ರು ಬಂಡೆಕಲ್ ಬರ್ತಾ ಇದೆಯಾ, ಬೇರೆ ಏನಾದ್ರು ಪ್ರಾಬ್ಲಮ್ ಇದೆಯಾ, ಕ್ಲಿಯರ್ ಆಗಿದೆಯಾ ರೂಟು, ಇದನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಕೆಲಸ ಇವರು ಮಾಡ್ತಾರೆ. ಮತ್ತೆ ಸರಕು ಸಾಗಣೆಗಳನ್ನ ಲೋಡಿಂಗು ಅನ್ಲೋಡಿಂಗ್ ಮಾಡೋದು, ಇದಕ್ಕೂ ಕೂಡ ಇವರು ಹೆಲ್ಪ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಎಂಜಿನ್ ರೇಟಿಂಗು. ಎಂಜಿನ್ ರೇಟಿಂಗ್ ಅಂದ್ರೆ ನಿಮ್ಗೆ ಹೆಸರಲ್ಲೇ ಗೊತ್ತಾಗ್ತಾ ಇದೆ, ಶಿಪ್ ನ ಎಂಜಿನ್ ಅಲ್ಲಿ ಕೆಲಸ ಇರುತ್ತೆ. ಎಂಜಿನ್ ರೂಮ್ ನ ಕ್ಲೀನ್ ಮಾಡೋದು, ಮೇಂಟೆನೆನ್ಸ್ ಮಾಡೋದು, ಮಿಷಿನ್ಗಳನ್ನ ಮೇಂಟೆನೆನ್ಸ್ ಮಾಡೋದು, ಆಯಿಲ್ಗಳು ಮತ್ತೆ ಲೂಬ್ರಿಕೆಂಟ್ಸ್ ನ ಚೆಕ್ ಮಾಡೋದು, ಮತ್ತೆ ಎಂಜಿನಿಯರ್ಸ್ಗೆ ಹೆಲ್ಪ್ ಮಾಡೋದು ಎಂಜಿನ್ ರೇಟ್ ಅವರ ಕೆಲಸ ಆಗಿರುತ್ತೆ. ನೆಕ್ಸ್ಟ್ ಒನ್ ಮೆಸ್ ಬಾಯ್. ಮೆಸ್ ಬಾಯ್ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ಏನೋ ಕಿಚನ್ ಅಲ್ಲಿ ಅಡುಗೆ ಮಾಡಿರ್ತಾರೆ, ಅದನ್ನ ಆಫೀಸರ್ಸ್ ಸ್ಟಾಫ್ಗೆ ಸರ್ವ್ ಮಾಡೋದು, ಕಿಚನ್ ನ ಕ್ಲೀನ್ ಆಗಿ ಇಟ್ಕೊಳ್ಳೋದು, ಡೈನಿಂಗ್ ಹಾಲ್ ನ ಕ್ಲೀನ್ ಆಗಿ ಇಟ್ಕೊಳ್ಳೋದು, ಅದ್ರ ಜೊತೆಗೆ ಕುಕ್ಗೆ ಹೆಲ್ಪ್ ಮಾಡೋದೇ ಮೆಸ್ ಬಾಯ್ ಕೆಲಸ ಆಗಿರುತ್ತೆ. ನೆಕ್ಸ್ಟ್ ಕುಕ್ ಕೆಲಸ ನಿಮ್ಗೆಲ್ಲ ಗೊತ್ತೇ ಇರುತ್ತೆ, ಅಡುಗೆ ಮಾಡೋದು. ಇದು ಬಿಟ್ರೆ ಬೇರೆ ಏನು ಕೆಲಸ ಇಲ್ಲ. ಕಿಚನ್ ಮತ್ತೆ ಡೈನಿಂಗ್ ಹಾಲ್ ನ ಕ್ಲೀನ್ ಆಗಿ ಇಟ್ಕೊಳ್ಳೋದು, ಅಡುಗೆ ಮಾಡೋದು, ಇದೊಂದೇ ಕೆಲಸ ಕುಕ್ದಾಗಿರುತ್ತೆ. ನೆಕ್ಸ್ಟ್ ಒನ್ ಸೀಮೆನ್. ಸೀಮೆನ್ದು ಔಟ್ ಸೈಡ್ ಆಫ್ ದ ಶಿಪ್ ಕೆಲಸ ಇರುತ್ತೆ, ಹೊರಗಿನ ಭಾಗ. ಶಿಪ್ ನ ಪೇಂಟಿಂಗ್ ಮಾಡೋದು, ಮತ್ತೆ ಎಲ್ಲರೂ ತುಕ್ಕು ಹಿಡಿದಿರುತ್ತಾ ಅಂತ ಚೆಕ್ ಮಾಡಿ ಅದನ್ನ ಕ್ಲೀನ್ ಮಾಡೋದು. ನೇವಿಗೇಷನ್ ವಾಚ್ ಡ್ಯೂಟಿ ಕೂಡ ಸೀಮೆನ್ಗೆ ಇರುತ್ತೆ. ಅವಾಗಲೇ ಹೇಳದ್ನಲ್ಲ, ನೇವಿಗೇಷನ್ ಅಂದ್ರೆ ಬೋಟ್ ಹೋಗ್ತಾ ಇರುತ್ತೆ, ಆ ಬೋಟ್ಗೆ ಡೈರೆಕ್ಷನ್ ಕೊಡೋದು, ಯಾವ ಕಡೆ ಹೋಗ್ತಾ ಇದೆ, ಸೇಫ್ಟಿ ಆಗಿದೆಯಾ, ಮುಂದ್ಗಡೆ ಏನಾದ್ರು ಆಪ್ಟಿಕಲ್ಸ್ ಬರ್ತಾ ಇದೆಯಾ, ಏನಾದ್ರು ಪ್ರಾಬ್ಲಮ್ ಇದೆಯಾ, ಬಂಡೆಕಲ್ ಏನಾದ್ರು ಇದೆಯಾ, ಈ ರೀತಿ ಇದನ್ನೆಲ್ಲ ನೋಡ್ಕೊಂಡು ಹೋಗೋದು ಸೀಮೆನ್ ಕೆಲಸ ಇರುತ್ತೆ. ಮೋರಿಂಗ್ ಮತ್ತೆ ಆಂಕರಿಂಗ್ ಅಲ್ಲೂ ಕೂಡ ಇವರು ಹೆಲ್ಪ್ ಮಾಡ್ತಾರೆ. ಮತ್ತೆ ತುರ್ತು ಪರಿಸ್ಥಿತಿಗಳಲ್ಲಿ ಸುರಕ್ಷಿತ ಕ್ರಮಗಳನ್ನ ಇವರು ತಗೋತಾರೆ. ಇದಿಷ್ಟು ಸೀಮೆನ್ ಕೆಲಸ ಆಗಿರುತ್ತೆ. ನೆಕ್ಸ್ಟ್ ಒನ್ ಎಲೆಕ್ಟ್ರಿಷಿಯನ್. ಶಿಪ್ ಅಲ್ಲಿ ಏನೇ ಲೈಟಿಂಗ್ ಪ್ರಾಬ್ಲಮ್ ಆದ್ರೂ ಎಲೆಕ್ಟ್ರಿಷಿಯನ್ ನೋಡ್ತಾರೆ. ಲೈಟು, ಮೋಟಾರು, ಜನರೇಟರ್ಗಳು ಏನೇ ಪ್ರಾಬ್ಲಮ್ ಆದ್ರೂ ಇವರು ರಿಪೇರಿ ಮಾಡ್ತಾರೆ. ಮತ್ತೆ ಶಾರ್ಟ್ ಸರ್ಕ್ಯೂಟ್ ಆಗೋದು, ಏನೇ ಎಮರ್ಜೆನ್ಸಿ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಆದ್ರೂ ಎಲೆಕ್ಟ್ರಿಷಿಯನ್ ಅದನ್ನ ಸರಿ ಮಾಡ್ತಾರೆ. ಈ ವರ್ಕ್ ಎಲೆಕ್ಟ್ರಿಷಿಯನ್ ಇರುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ ವೆಲ್ಡರ್.
ವೆಲ್ಡರ್ ಮತ್ತೆ ಹೆಲ್ಪರ್ ಅಂತ ಇದೆ. ವೆಲ್ಡರ್ ಕೆಲಸ ವೆಲ್ಡಿಂಗ್ ಮಾಡೋದಿರುತ್ತೆ, ಎಲ್ಲಾದ್ರೂ ಜಾಯಿಂಟ್ ಬಿಟ್ಟೋಗಿದ್ರೆ ವೆಲ್ಡಿಂಗ್ ಮಾಡೋದು, ಮೆಟಲ್ ರಿಪೇರ್ ಮಾಡೋದು, ಶಿಪ್ ಅಲ್ಲಿ ಕೆಲವೊಂದು ಪಾರ್ಟ್ಗಳು ತುಕ್ಕಿಡಿದಿರುತ್ತೆ ಅಥವಾ ಡ್ಯಾಮೇಜ್ ಆಗಿರುತ್ತೆ, ಅದನ್ನೆಲ್ಲ ವೆಲ್ಡಿಂಗ್ ಮಾಡೋದೇ ಇವ್ರ ಕೆಲಸ ಆಗಿರುತ್ತೆ. ಇದಿಷ್ಟು ಆಯ್ತು ಯಾವ ಹುದ್ದೆಗೆ ಯಾವ ತರ ಕೆಲಸ ಇರುತ್ತೆ ಅಂತ. ಇವಾಗ ಮರ್ಚೆಂಟ್ ನೇವಿ ಡ್ಯೂಟಿ ಮತ್ತೆ ಲೀವ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ಸೆಲೆಕ್ಷನ್ ಆದ್ಮೇಲೆ 6 ರಿಂದ 9 ತಿಂಗಳು ಕಂಟಿನ್ಯೂ ಆಗಿ ಡ್ಯೂಟಿ ಇರುತ್ತೆ ಗೈಸ್. ಮಧ್ಯದಲ್ಲಿ ಹೊರಗಡೆ ಬರ್ತೀನಿ ಅಂದ್ರೆ ಬರೋದಕ್ಕೆ ಅವಕಾಶ ಇರೋದಿಲ್ಲ. ಒಂದ್ಸಲ ನೀವು ಶಿಪ್ ಹತ್ತಿತು ಅಂದ್ರೆ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಯಿಂದ ಮತ್ತೊಂದು ಕಂಟ್ರಿಗೆ ಹೋಗ್ತಾನೆ ಇರುತ್ತೆ. 6 ರಿಂದ 9 ತಿಂಗಳು ಪೀರಿಯಡ್ ಆದ್ಮೇಲೆ ಮತ್ತೆ ಇಂಡಿಯಾಗೆ ಬರ್ತಾರೆ. ಅವಾಗ ನಿಮ್ಗೆ 3 ರಿಂದ 4 ತಿಂಗಳು ರೆಸ್ಟ್ ನ ಕೊಡ್ತಾರೆ, ಅಂದ್ರೆ ಲೀವ್ ನ ಕೊಡ್ತಾರೆ. ಆ 4 ತಿಂಗಳು ನೀವು ಆರಾಮಾಗಿ ಮನೆಯಲ್ಲಿ ಇರಬಹುದು. ಮತ್ತೆ ನಿಮ್ಗೆ ಈ ಡೌಟ್ ಬರ್ತಾ ಇರ್ಬೋದು, ಸರ್ ಇವಾಗ ನಮ್ಗೆ ವೀಕ್ಲಿ ಆಫ್ ಇರುತ್ತಾ, ಶಿಪ್ ಅಲ್ಲಿ ಏನಾದ್ರು ಹಾಲಿಡೇಸ್ ಇರುತ್ತಾ, ಆತರ ಏನಾದ್ರು ಇರುತ್ತಾ ಅಂತ. ಇಲ್ಲ, ಆತರ ಏನು ಇಲ್ಲ. ಕಂಟಿನ್ಯೂ ನೀವು 6 ತಿಂಗಳಿಂದ 9 ತಿಂಗಳವರೆಗೆ ವರ್ಕ್ ಮಾಡ್ಬೇಕಾಗುತ್ತೆ. ಯಾವುದೇ ತರ ವೀಕ್ ಆಫ್ ಇರೋದಿಲ್ಲ. ಮತ್ತೆ ನಿಮ್ಗೆ ಡ್ಯೂಟಿ ಅವರ್ಸ್ ಕೂಡ ಇರುತ್ತೆ, ಅದರಲ್ಲಿ ರೆಸ್ಟಿಂಗ್ ಕೂಡ ಇರುತ್ತೆ. ಆ ರೆಸ್ಟ್ ಅಲ್ಲಿ ನೀವು ರೆಸ್ಟ್ ಮಾಡಬಹುದು. ಹಾಗಂದ್ಬಿಟ್ಟು ಕಂಟಿನ್ಯೂ ಆಗಿ ನಾವು 24x7 ಆತರ ಎಲ್ಲ ಡ್ಯೂಟೀಸ್ ಇರಲ್ಲ. ಆದ್ರೆ ಯಾವುದೇ ವೀಕ್ ಆಫ್ ಆಗ್ಲಿ, ಯಾವುದೇ ಹಾಲಿಡೇಸ್ ಆಗ್ಲಿ ಶಿಪ್ ಅಲ್ಲಿ ಇರೋದಿಲ್ಲ. ನಿಮ್ಗೆ ಈ ಡೌಟ್ ಕೂಡ ಬರ್ತಿರ್ಬೋದು, ನಮ್ಗೆ 3 ರಿಂದ 4 ತಿಂಗಳು ರಜೆಯಲ್ಲಿರುವಾಗ ಸ್ಯಾಲ್ರಿ ಕೊಡ್ತಾರಾ ಅಂತ. ಕೆಲವೊಂದು ಕಂಪ್ನಿಗಳು ಕೊಡ್ತಾರೆ, ಕೆಲವೊಂದು ಕಂಪ್ನಿಗಳಲ್ಲಿ ಕೊಡಲ್ಲ. ಪರ್ಮನೆಂಟ್ ಕಾಂಟ್ರಾಕ್ಟ್ ಇದ್ರೆ ರಜದಲ್ಲೂ ಕೂಡ ಲೀವ್ ಸ್ಯಾಲ್ರಿ ಅಂದ್ಬಿಟ್ಟು ಒಂದು ಸ್ಯಾಲ್ರಿ ಪ್ಯಾಕೇಜ್ ನ ಕೊಡ್ತಾರೆ. ಕೆಲವೊಂದು ಕಂಪ್ನಿಗಳಲ್ಲಿ ಕೊಡ್ತಾರೆ, ಕೆಲವೊಂದು ಕಂಪ್ನಿಗಳಲ್ಲಿ ಕೊಡಲ್ಲ. ಆಲ್ಮೋಸ್ಟ್ ತುಂಬಾ ಕಂಪ್ನಿಗಳಲ್ಲಿ ನೀವು ಶಿಪ್ ಅಲ್ಲಿ ವರ್ಕ್ ಮಾಡುವಾಗ ಮಾತ್ರ ಸ್ಯಾಲ್ರಿ ಸಿಗುತ್ತೆ, ಹಾಲಿಡೇಸ್ ಅಲ್ಲಿ ಕಡಿಮೆ. ನೀವು ಮುಂದೆ ಫ್ಯೂಚರ್ ಅಲ್ಲಿ ಹೋಗ್ತಾ ಹೋಗ್ತಾ ಪರ್ಮನೆಂಟ್ ಆದ್ಮೇಲೆ ನಿಮ್ಗೆ ಲೀವ್ ಸ್ಯಾಲ್ರಿ ಕೂಡ ಸಿಗುತ್ತೆ. ಮತ್ತೆ ಮರ್ಚೆಂಟ್ ನೇವಿಯ ದೊಡ್ಡ ಬೆನಿಫಿಟ್ ಏನಂತಂದ್ರೆ, ನೀವು ಜಾಬ್ ಜೊತೆಗೆ 10 ರಿಂದ 20 ಕಂಟ್ರಿಗಳನ್ನ ನೋಡಬಹುದು. ಸಿಂಗಾಪುರ್, ಮಲೇಷಿಯಾ, ದುಬೈ, ಅಬುದಾಬಿ, ಕತಾರ್, ಓಮನ್, ಶ್ರೀಲಂಕಾ, ಜಪಾನ್, ಸೌತ್ ಕೊರಿಯಾ, ಚೀನಾ, ಈ ತರ ಇನ್ನೂ ತುಂಬಾ ದೊಡ್ಡ ದೇಶಗಳಿಗೆ ಶಿಪ್ ಮೂಲಕ ಹೋಗಬಹುದು. ಯಾರಿಗಂಟು ಯಾರಿಗಿಲ್ಲ ಈ ಅದೃಷ್ಟ. ಆರಾಮಾಗಿ ನೀವು ಸ್ಯಾಲ್ರಿನೂ ತಗೋತೀರಾ, ಡ್ಯೂಟಿನೂ ಮಾಡ್ತೀರಾ, ಮತ್ತೆ ಸಮುದ್ರದ ಲೈಫ್ ನ ಎಂಜಾಯ್ ಮಾಡ್ಕೊಂಡು ಫಾರಿನ್ ಕಂಟ್ರಿಗಳಿಗೂ ಕೂಡ ವಿಸಿಟ್ ಮಾಡಬಹುದು. ಸೊ ಒಳ್ಳೆ ಅವಕಾಶ. ಯಾರಿಗೆಲ್ಲ ಮರ್ಚೆಂಟ್ ನೇವಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀರಾ ಅವ್ರಿಗೆ ಫಾರಿನ್ ಕೂಡ ನೋಡೋ ಅವಕಾಶಗಳು ಇರುತ್ತೆ. ಮತ್ತೆ ಮರ್ಚೆಂಟ್ ನೇವಿ ಇಂಡಿಯನ್ ನೇವಿ ಈ ತರ ಪರ್ಮನೆಂಟ್ ಜಾಬ್ ಅಲ್ಲ. ಈಗ ಇಂಡಿಯನ್ ನೇವಿ ಜಾಯ್ನ್ ಆದ್ರೆ ನೀವು ಕಂಟಿನ್ಯೂ ಆಗಿ 20 ವರ್ಷ 25 ವರ್ಷ ಡ್ಯೂಟಿಗಳನ್ನ ಮಾಡಬಹುದು. ಇದ್ರಲ್ಲಿ ಆತರ ಅಲ್ಲ, ಇದು ಕಾಂಟ್ರಾಕ್ಟ್ ಬೇಸ್ ಮೇಲೆ ತಗೋತಾರೆ. ಒಂದು ಕಾಂಟ್ರಾಕ್ಟ್ ನಿಮ್ಗೆ 6 ರಿಂದ 9 ತಿಂಗಳು ಡ್ಯೂಟಿನ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ 3 ರಿಂದ 4 ತಿಂಗಳು, ಕೆಲವೊಂದ್ಸಲ 5 ತಿಂಗಳು ಕೂಡ ರಜೆಯನ್ನ ಕೊಡ್ತಾರೆ. ಅಷ್ಟಕ್ಕೆ ಒಂದು ಕಾಂಟ್ರಾಕ್ಟ್ ಮುಗಿಯುತ್ತೆ. ಮತ್ತೆ ನೀವು ನೆಕ್ಸ್ಟ್ ಕಾಂಟ್ರಾಕ್ಟ್ಗೆ ಮತ್ತೆ ಹೋಗ್ಬೇಕಾಗುತ್ತೆ. ಮತ್ತೆ ಇದೇ ತರ ನೀವು ಜಾಬ್ ಅಪ್ಲೈ ಮಾಡ್ಬೇಕಾಗಿಲ್ಲ. ಒಂದ್ಸಲ ಜಾಬ್ ಆದ್ಮೇಲೆ ಮುಗಿತು, ಒಂದು ಕಾಂಟ್ರಾಕ್ಟ್ ಅಲ್ಲಿ ಒಂದು ಡ್ಯೂಟಿ ಮತ್ತೆ ಒಂದು ರಜೆ ಇನ್ಕ್ಲೂಡ್ ಇರುತ್ತೆ. ನೆಕ್ಸ್ಟ್ ಕಾಂಟ್ರಾಕ್ಟ್ ಅಲ್ಲಿ ಮತ್ತೆ ನಿಮ್ಮ ಫಿಟ್ನೆಸ್, ನಿಮ್ಮ ಹೆಲ್ತ್ ಕಂಡೀಷನ್, ನಿಮ್ಮ ಮೆಡಿಕಲ್ ಕಂಡೀಷನ್ ಎಲ್ಲ ನೋಡ್ಕೊಂಡು ನೆಕ್ಸ್ಟ್ ಕಾಂಟ್ರಾಕ್ಟ್ಗೆ ಅವರು ಒಂದು ಸಣ್ಣ ಮೆಡಿಕಲ್ ಟೆಸ್ಟ್ ನ ಮಾಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಕಾಂಟ್ರಾಕ್ಟ್ಗೆ ನೀವು ಸೆಲೆಕ್ಟ್ ಆಗ್ತೀರಾ. ಮೆಡಿಕಲ್ ಹೆಲ್ತ್ ಎಲ್ಲ ನಾರ್ಮಲ್ ಇದ್ರೆ ಆರಾಮಾಗಿ ನೀವು ನೆಕ್ಸ್ಟ್ ಡ್ಯೂಟಿಗೆ ಜಾಯ್ನ್ ಆಗ್ಬೋದು. ಇದೇ ತರ ಕಾಂಟ್ರಾಕ್ಟ್ ವೈಸ್ ಡ್ಯೂಟಿ ಇರುತ್ತೆ. ನಿಮ್ಮ ಮೆಡಿಕಲ್ ಫಿಟ್ನೆಸ್ ಮತ್ತೆ ಹೆಲ್ತ್ ಕಂಡೀಷನ್ ಚೆನ್ನಾಗಿದ್ರೆ ನೀವು 15 ರಿಂದ 20 ವರ್ಷ 30 ವರ್ಷ ಕೂಡ ಈ ಡ್ಯೂಟಿಗಳನ್ನ ಮಾಡಬಹುದು. ಆದ್ರೆ ಇದು ಕಾಂಟ್ರಾಕ್ಟ್ ವೈಸ್, ಒಂದು ಕಾಂಟ್ರಾಕ್ಟ್ಗೆ ಒಂದು ಡ್ಯೂಟಿ, ಒಂದು ಹಾಲಿಡೇ, ಅದಾದ್ಮೇಲೆ ಮತ್ತೆ ಮೆಡಿಕಲ್ ಚೆಕ್ ಮಾಡಿಸ್ತೀರಾ. ಅದಾದ್ಮೇಲೆ ನೆಕ್ಸ್ಟ್ ಕಾಂಟ್ರಾಕ್ಟ್ ಇರುತ್ತೆ, ಮತ್ತೆ ಜಾಯ್ನ್ ಆಗ್ತೀರಾ. ಈ ತರ ಪ್ರೊಸೆಸಿಂಗ್ ಕಂಟಿನ್ಯೂ ಇರುತ್ತೆ. ಮತ್ತೆ ಇದರಲ್ಲಿ ಪ್ರಮೋಷನ್ ಕೂಡ ಇರುತ್ತೆ. ಡೆಕ್ರೇಟಿಂಗ್ ಅವರು ಏಬಲ್ ಸಿಮೆನ್ ಆಗ್ಬೋದು, ಮತ್ತೆ ಬೇಸನ್ ಕೂಡ ಆಗಬಹುದು. ಇಂಜಿನ್ ರೇಟಿಂಗ್ ಅಲ್ಲಿರೋರು ಸೀನಿಯರ್ ರೇಟಿಂಗ್ ಜಾಬ್ ಕೂಡ ಪ್ರಮೋಷನ್ ನ ಪಡ್ಕೋಬಹುದು. ಈ ತರ ಪ್ರಮೋಷನ್ ಆಪ್ಷನ್ಸ್ ಎಲ್ಲ ಇದೆ. ಪ್ರಮೋಷನ್ ಆದ್ರೆ ಸ್ಯಾಲರಿ ಕೂಡ ಹೈ ಆಗ್ತಾ ಹೋಗುತ್ತೆ. ಮರ್ಚೆಂಟ್ ನೇವಿಯಲ್ಲಿ ಲಿಮಿಟೆಡ್ ಸರ್ವಿಸ್ ಇರಲ್ಲ. ಇವಾಗಲೇ ನಿಮ್ಗೆ ಅರ್ಥ ಆಗಿರುತ್ತೆ. ನೀವು ಎಷ್ಟು ವರ್ಷ ಬೇಕು ಅಷ್ಟು ವರ್ಷ ಮಾಡಬಹುದು. ಕಂಪನಿಯ ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್ ಅನುಸಾರವಾಗಿ ನೀವು ಎಷ್ಟು ವರ್ಷ ಬೇಕಾದ್ರೂ ಕಂಟಿನ್ಯೂ ಮಾಡಬಹುದಾಗಿದೆ. ಮತ್ತೆ ಆನ್ ಡ್ಯೂಟಿಲಿ ಇರುವಾಗ ಹೆಲ್ತ್ ಪ್ರಾಬ್ಲಮ್ ಆದ್ರೆ ಏನ್ ಮಾಡೋದು ಸರ್ ಅಂತ ಒಂದು ಡೌಟ್ ಇರಬಹುದು. ಆ ತರ ಎಲ್ಲ ಆದ್ರೆ ಅಲ್ಲಿ ಒಂದು ಹೆಲ್ತ್ ಸೆಂಟರ್ ಇರುತ್ತೆ. ಅಲ್ಲಿ ಸಣ್ಣ ಪುಟ್ಟ ತಲೆನೋವು, ನೆಗಡಿ, ಜ್ವರ, ಬಾಡಿ ಪೇನ್ ಈ ತರ ಏನಾದ್ರು ಆದ್ರೆ ಅಲ್ಲೇ ಎಲ್ಲ ಡಾಕ್ಟರ್ಸ್ ಎಲ್ಲ ಇರ್ತಾರೆ, ಮೆಡಿಕಲ್ ಸ್ಟಾಫ್ ಇರ್ತಾರೆ, ಅವರೆಲ್ಲ ನೋಡ್ಕೋತಾರೆ. ನಿಮ್ಗೆ ಅದಕ್ಕಿಂತ ಜಾಸ್ತಿ ಹೆಲ್ತ್ ಕಂಡೀಷನ್, ಅದಕ್ಕಿಂತ ಜಾಸ್ತಿ ಸೀರಿಯಸ್ ಆಯ್ತು, ಹೆಲ್ತ್ ಕಂಡೀಷನ್ ತುಂಬಾ ಖರಾಬ್ ಆಯ್ತು ಅಂದ್ರೆ ಅವಾಗ ಏರ್ ಲಿಫ್ಟ್ ಮಾಡ್ತಾರೆ. ಹೆಲಿಕಾಪ್ಟರ್ ಮೂಲಕ ನಿಮ್ಮನ್ನ ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅದ್ರ ಬಗ್ಗೆ ಎಲ್ಲ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಾವು ಹ್ಯೂಮನ್ ಬೀಯಿಂಗು, ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಇವಾಗ ಚೆನ್ನಾಗಿರೋರ್ಗೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, 25 ವರ್ಷದವ್ರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಯಾರಿಗೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಸೊ ಹಾಸ್ಪಿಟಾಲಿಟಿ ಎಲ್ಲ ಚೆನ್ನಾಗಿದೆ. ಓವರ್ ಆಲ್ ಹೇಳ್ಬೇಕು ಅಂದ್ರೆ ಮರ್ಚೆಂಟ್ ನೇವಿ ಹೋದ್ರೆ ಏನು ಲಾಸ್ ಇಲ್ಲ. ನೀವು ಲೈಫ್ ಎಂಜಾಯ್ ಮಾಡೋದ್ರ ಜೊತೆಗೆ ಫಾರಿನ್ ಟ್ರಿಪ್ ಕೂಡ ಆಗುತ್ತೆ, ಮತ್ತೆ ಒಳ್ಳೆ ಸ್ಯಾಲ್ರಿ ಕೂಡ ಇದೆ. ನೀವು 6 ರಿಂದ 9 ತಿಂಗಳು ಡ್ಯೂಟಿ ಮಾಡ್ತೀರಾ, ಮತ್ತೆ 4 ತಿಂಗಳು ನಿಮ್ಗೆ ಹಾಲಿಡೇ ಇರುತ್ತೆ, ರೆಸ್ಟ್ ಇರುತ್ತೆ, ಫ್ಯಾಮಿಲಿ ಜೊತೆ ಟೈಮ್ ಕಳಿಬಹುದು. ಸ್ವಲ್ಪ 6 ರಿಂದ 9 ತಿಂಗಳು ಲಾಂಗ್ ಆಯ್ತು. ಈ ಟೈಮಲ್ಲಿ ಸ್ವಲ್ಪ ಫ್ಯಾಮಿಲಿ ಜೊತೆ ಇರೋಕ್ಕಾಗೋದಿಲ್ಲ. ಅದು ಬಿಟ್ರೆ ನಿಮ್ಗೆ ರೆಸ್ಟ್ ಟೈಮಲ್ಲಿ ನಿಮ್ಗೆ ಆರಾಮಾಗಿ ನೀವು ಫ್ಯಾಮಿಲಿ ಜೊತೆ ಇರ್ಬೋದು. ಓವರ್ ಆಲ್ ಹೇಳ್ಬೇಕಂದ್ರೆ ಒಳ್ಳೆ ಜಾಬು. ಯಾರೆಲ್ಲ
ಜಾಸ್ತಿ ಕ್ವಾಲಿಫಿಕೇಶನ್ ಕೂಡ ಏನು ಕೇಳಿಲ್ಲ. 10th, 2nd PUC ಮತ್ತೆ IT ಎಲೆಕ್ಟ್ರಿಷಿಯನ್, ವೆಲ್ಡರ್, ಈ ಆಲ್ಮೋಸ್ಟ್ ಎಲ್ಲರಿಗೂ ಈ ಎಲಿಜಿಬಿಲಿಟಿ ಇದ್ದೇ ಇರುತ್ತೆ. ಇದು ಆಲ್ ಇಂಡಿಯಾ ವೇಕೆನ್ಸಿ ಆಗಿದೆ. ಸೊ ಲಾಸ್ಟ್ ಡೇಟ್ ಮುಗಿಯೋದ್ರೊಳಗೆ ಅಪ್ಲೈ ಮಾಡಿ. ಈಗ ಎಲಿಜಿಬಿಲಿಟಿ ಕಂಡೀಷನ್ ಬಗ್ಗೆ ಡೀಟೇಲ್ ಹೇಳ್ತೀನಿ ನೋಡಿ ಸ್ಕ್ರೀನಲ್ಲಿ. ಮರ್ಚೆಂಟ್ ನೇವಿ ಆಲ್ರೆಡಿ 18 ಮೇಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟು 30 ಜೂನ್ 2026. ಆನ್ಲೈನ್ ಮೋಡ್ ಇರುತ್ತೆ. ಇದು ರಿಟರ್ನ್ ಎಕ್ಸಾಮು ಜುಲೈ 2026. ಜುಲೈಯಲ್ಲಿ ಯಾವಾಗ ಬೇಕಾದರೂ ಎಕ್ಸಾಮ್ ಆಗಬಹುದು. ರಿಸಲ್ಟು ಎಕ್ಸಾಮ್ ಆದ 10 ದಿನದಲ್ಲೇ ಕೊಡ್ತಾರೆ. ಟೆಂಟೇಟಿವ್ಲಿ ಅಂತ ಕೊಟ್ಟಿದ್ದಾರೆ. 10 ದಿನ ಕೂಡ ಆಗಬಹುದು, 15 ದಿನ ಕೂಡ ಆಗಬಹುದು. ನೆಕ್ಸ್ಟ್ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ನು, ಪೋಸ್ಟ್ಸು, ಏಜ್ ಲಿಮಿಟು, ಸ್ಯಾಲ್ರಿ, ಕ್ವಾಲಿಫಿಕೇಷನ್ ಬಗ್ಗೆ ನೋಡೋಣ. ಡೆಕೋರೇಟಿಂಗ್ ಪೋಸ್ಟ್ಗೆ ಏಜ್ 17 ವರೆಯಿಂದ 25 ವರ್ಷ ಆಗಿರಬೇಕು. ಸ್ಯಾಲ್ರಿ 50,000ದಿಂದ 85,000. 10th ಪಾಸ್ ಆಗಿದ್ದರೆ ಈ ಹುದ್ದೆಗೆ ಅಪ್ಲೈನ ಮಾಡಬಹುದು. ನೆಕ್ಸ್ಟ್ ಒಂದು ಇಂಜಿನ್ ರೇಟಿಂಗು, ಇದಕ್ಕೂ ಕೂಡ 17 ವರೆಯಿಂದ 25 ವರ್ಷ ಆಗಿರಬೇಕು. ಸ್ಯಾಲ್ರಿ 40ರಿಂದ 60,000. 10th ಪಾಸ್ ಆಗಿದ್ದರೆ ಸಾಕು. ನೆಕ್ಸ್ಟ್ ಒಂದು ಮ್ಯಾನು, ಇದಕ್ಕೂ ಕೂಡ ಸೇಮ್ ಏಜ್ ಇರಬೇಕು. ಸ್ಯಾಲ್ರಿ 38,000ದಿಂದ 55,000 ಇದೆ. 2nd PUC ಪಾಸ್ ಆಗಿರಬೇಕು. ನೆಕ್ಸ್ಟ್ ಒಂದು ಎಲೆಕ್ಟ್ರಿಷಿಯನ್ಗೆ ಏಜು 17 ವರೆಯಿಂದ 27 ವರ್ಷವರೆಗೆ ಇದೆ. ಸ್ಯಾಲ್ರಿ 60,000ದಿಂದ 90,000 ಇದೆ. 10th ಪಾಸ್ ಆಗಿರಬೇಕು. ಅದರ ಜೊತೆಗೆ ITIನಲ್ಲಿ ಎಲೆಕ್ಟ್ರಿಷಿಯನ್ ಕಂಪ್ಲೀಟ್ ಆಗಿರಬೇಕು. ನೆಕ್ಸ್ಟ್ ಒಂದು ವೆಲ್ಡರ್ ಆರ್ ಹೆಲ್ಪರ್ 17 ವರೆಯಿಂದ 27 ವರ್ಷ ಏಜ್ ಆಗಿರಬೇಕು. ಸ್ಯಾಲ್ರಿ 50,000ದಿಂದ 85,000. 10th ಪಾಸ್ ಪ್ಲಸ್ ITI ಆಗಿರಬೇಕು ವೆಲ್ಡಿಂಗ್ ಟ್ರೇಡ್ನಲ್ಲಿ. ನೆಕ್ಸ್ಟ್ ಒಂದು ಮೆಸ್ ಬಾಯ್ 17 ವರೆಯಿಂದ 27 ವರ್ಷ. ಸ್ಯಾಲ್ರಿ 40ರಿಂದ 60,000. 10th ಪಾಸ್ ಆಗಿದ್ದರೆ ಸಾಕು. ಲಾಸ್ಟ್ ಒಂದು ಕುಕ್ಕು, ಏಜು 17 ವರೆಯಿಂದ 27 ವರ್ಷ. ಸ್ಯಾಲ್ರಿ 40ರಿಂದ 60,000. 10th ಪಾಸ್ ಆಗಿದ್ದರೆ ಸಾಕು. ಇದು ಮೇಲ್ ಕ್ಯಾಂಡಿಡೇಟ್ಸ್ಗೆ ಮಾತ್ರ, ಫಿಮೇಲ್ ಇದಕ್ಕೆ ಎಲಿಜಿಬಲ್ ಇರೋದಿಲ್ಲ. ಯಾರೆಲ್ಲ 2nd PUC ಎಕ್ಸಾಮ್ ಬರೆದು ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅವರು ಕೂಡ ಅಪ್ಲೈ ಮಾಡಬಹುದು. ಪೋಸ್ಟಿಂಗ್ ಬಂದು ಇಂಡಿಯಾ ಮತ್ತು ಫಾರಿನ್ ಕಂಟ್ರಿಲಿ ಇರುತ್ತೆ. ಮರ್ಚೆಂಟ್ ನೇವಿ ಅಂದರೆ ಬರೀ ಇಂಡಿಯಾದಲ್ಲೆಲ್ಲ, ಫಾರಿನ್ಗೂ ಕೂಡ ಹೋಗೋದಕ್ಕೆ ಚಾನ್ಸ್ ಇರುತ್ತೆ. ಅಪ್ಲಿಕೇಶನು ಆನ್ಲೈನ್ ಮೋಡಲ್ಲಿರುತ್ತೆ. ಆನ್ಲೈನಲ್ಲಿ ಅಪ್ಲೈನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ರಿಟರ್ನ್ ಎಕ್ಸಾಮಿನೇಷನ್ನು 100 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ. ನೆಗೆಟಿವ್ ಮಾರ್ಕ್ಸ್ ಕೂಡ ಇದೆ. ನೀವು ಒಂದು ಕ್ವಶನ್ ತಪ್ಪು ಮಾಡಿದ್ರೆ 0.25 ಮಾರ್ಕ್ಸ್ ಕಟ್ ಮಾಡ್ತಾರೆ. ಅಂದರೆ 4 ಕ್ವಶನ್ ತಪ್ಪು ಮಾಡಿದ್ರೆ 1 ಮಾರ್ಕ್ಸ್ನ ಕಟ್ ಮಾಡ್ತಾರೆ ಗೈಸ್. ರಿಟರ್ನ್ ಎಕ್ಸಾಮಲ್ಲಿ 4 ಪಾರ್ಟ್ ಇರುತ್ತೆ. ಜನರಲ್ ಅವೇರ್ನೆಸ್, ಸೈನ್ಸ್ ನಾಲೆಡ್ಜು, ಇಂಗ್ಲೀಷ್ ನಾಲೆಡ್ಜು, ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗು. ಟೋಟಲ್ ನಿಮಗೆ 2 ಅವರ್ಸ್ ಟೈಮ್ ಇರುತ್ತೆ. 100 ಮಾರ್ಕ್ಸ್ಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. 100 ಮಾರ್ಕ್ಸ್ಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ. ಆಬ್ಜೆಕ್ಟಿವ್ ಟೈಪ್ ಇರುತ್ತೆ, ಮಲ್ಟಿಪಲ್ ಚಾಯ್ಸು. ಒಂದು ಕ್ವಶನ್ಗೆ 1 ಮಾರ್ಕ್ಸ್ನ ಕೊಡ್ತಾರೆ. 10th ಮತ್ತು 2nd PUC ಸ್ಟ್ಯಾಂಡರ್ಡಲ್ಲಿ ನಿಮಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರುತ್ತೆ. ಕನ್ನಡದಲ್ಲಿ ಇರುತ್ತಾ ಅಂತ ಕೇಳಿಬಿಡಿ. ಇಂಗ್ಲೀಷ್, ಹಿಂದಿಯಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಎಕ್ಸಾಮ್ ಸೆಂಟರ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಆಪ್ಷನ್ನ ಕೊಟ್ಟಿದ್ದಾರೆ. ಮುಂದೆ ಹೋಗ್ತಾ ಹೇಳ್ತೀನಿ. ಒಂದು ಸಲ ನೀವು ಸೆಂಟರ್ ಸೆಲೆಕ್ಟ್ ಮಾಡಿದ್ಮೇಲೆ ಮತ್ತೆ ಚೇಂಜ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ನೋಡಿಕೊಂಡು ಎಕ್ಸಾಮ್ ಸೆಂಟರ್ನ ಚೇಂಜ್ ಮಾಡಿ. ಎಕ್ಸಾಮ್ ಸೆಂಟರ್ಸು ಕರ್ನಾಟಕ ಕ್ಯಾಂಡಿಡೇಟ್ಸ್ಗೆ ಬ್ಯಾಂಗ್ಳೂರು, ಮೈಸೂರು ಈ 2 ಪ್ಲೇಸು. ಬ್ಯಾಂಗ್ಳೂರು, ಮೈಸೂರು ಒಂದ್ಸಲ ನೀವು ಸೆಲೆಕ್ಟ್ ಮಾಡಿದ್ಮೇಲೆ ಮತ್ತೆ ಚೇಂಜ್ ಮಾಡೋಕ್ಕಾಗೋದಿಲ್ಲ ಎಕ್ಸಾಮ್ ಸೆಂಟ್ರನ್ನ. ಬ್ಯಾಂಗ್ಳೂರು ಅಂತ ಕೊಟ್ಬಿಟ್ಟು ಇಲ್ಲ ನಾನು ಮತ್ತೆ ಮೈಸೂರು ಸೆಲೆಕ್ಟ್ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಒಂದು ಸಲ ಸೆಲೆಕ್ಟ್ ಮಾಡಿದ್ರೆ ಮುಗೀತು. ಕರೆಕ್ಷನ್ ವಿಂಡೋ ಯಾವುದೂ ಇರೋದಿಲ್ಲ. ಹಾಗಾಗಿ ಯೋಚನೆ ಮಾಡಿ ಬ್ಯಾಂಗ್ಳೂರಲ್ಲಿ ತಗೋತೀರಾ, ಮೈಸೂರಲ್ಲಿ ತಗೋತೀರಾ ಎಕ್ಸಾಮ್ನ ಅಂತ. ಇವೆರಡು ಸೆಂಟರ್ ಇದೆ ಕರ್ನಾಟಕ ಕ್ಯಾಂಡಿಡೇಟ್ಸ್ಗೆ. ಹೇಗೆ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಅಂತ ನೋಡೋಣ. ಫಸ್ಟ್ ಒನ್ನು ಇಲ್ಲಿ ಕಾಣ್ತಿರೋಂಥ ಅಫಿಷಿಯಲ್ ವೆಬ್ಸೈಟ್ಗೆ ನೀವು ಎಂಟ್ರಿ ಆಗಬೇಕು. www.cpathmaritime.in ಈ ವೆಬ್ಸೈಟ್ಗೆ ಎಂಟರ್ನ ಕೊಡಿ. ಅಪ್ಲಿಕೇಶನ್ ನೀವು www.cpathmaritime.in ಈ ವೆಬ್ಸೈಟಲ್ಲೇ ಅಪ್ಲೈ ಮಾಡಬೇಕು. ಬೇರೆ ಕಡೆ ನೀವು ಅಪ್ಲೈ ಮಾಡಿದ್ರೆ ಅಕ್ಸೆಪ್ಟ್ ಆಗೋದಿಲ್ಲ. ಹಾಗಾಗಿ ಈ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ನ ನೋಟ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡೋದಾದರೆ, ಫಸ್ಟು ರಿಟರ್ನ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಕೌನ್ಸಿಲಿಂಗ್ ಇರುತ್ತೆ, ಅಂದರೆ ಇಂಟರ್ವ್ಯೂ. ನೀವು ಒಬ್ಬರೇ ಹೋಗೋಂಗಿಲ್ಲ, ಗಾರ್ಡಿಯನ್ ಜೊತೆ ಅಂದರೆ ಪೇರೆಂಟ್ಸ್ ಜೊತೆ ಹೋಗಬೇಕಾಗುತ್ತೆ. ಫಾದರ್, ಮದರ್, ಬ್ರದರ್ ಈ ಥರ ಪೇರೆಂಟ್ಸ್ ಅಂದರೆ ಗಾರ್ಡಿಯನ್ಸ್ ಜೊತೆ ಹೋಗಬೇಕಾಗುತ್ತೆ ಗೈಸ್. ನೆಕ್ಸ್ಟು ರಿಟರ್ನ್ ಎಕ್ಸಾಮ್ ಮತ್ತು ಪರ್ಸ್ನಲ್ ರೌಂಡ್ ಕೌನ್ಸಲಿಂಗ್ ಅಂದರೆ ಇಂಟರ್ವ್ಯೂನಲ್ಲಿ ನಿಮ್ಮ ಪರ್ಸ್ನಲ್ ಇಂಟರ್ವ್ಯೂನ ತಗೋತಾರೆ. 2 ಟೆಸ್ಟ್ಗಳ ಆಧಾರದ ಮೇಲೆ ಮೆಡಿಕಲ್ ಟೆಸ್ಟ್ಗೆ ಸೆಲೆಕ್ಷನ್ ಮಾಡ್ತಾರೆ. ಇಲ್ಲಿ ಕೆಲವೊಂದು ಜನರಲ್ ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದಾರೆ. ಅಪ್ಲೈ ಮಾಡೋದಕ್ಕೆ ಇದನ್ನೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ.
ಇಲ್ಲಿ ಅಡ್ವರ್ಟೈಸ್ಮೆಂಟಲ್ಲಿ ಏನು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಅದನ್ನು ಕೇರ್ಫುಲ್ಲಾಗಿ ಓದ್ಕೊಂಡು ಅದಾದಮೇಲೆ ಅಪ್ಲೈ ಮಾಡಿ. ಸೆಕೆಂಡ್ ಪಾಯಿಂಟಲ್ಲಿ ಹೇಳ್ತಿದ್ದಾರೆ, ಅಪ್ಲಿಕೇಶನ್ನು ಬೇಗ ಬೇಗ ಅಪ್ಲೈ ಮಾಡಿ, ಲಾಸ್ಟ್ ಡೇಟ್ವರೆಗೆ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಲಾಸ್ಟ್ ಡೇಟಲ್ಲಿ ಏನು ಬೇಕಾದರೂ ಆಗ್ಬೋದು, ಸರ್ವರ್ ಬ್ಯುಸಿ ಆಗ್ಬೋದು, ಸರ್ವರ್ ಫೇಲ್ಯೂರ್ ಆಗ್ಬೋದು, ಲಾಸ್ಟ್ ಡೇಟ್ ಬೇಗನೆ ಅಪ್ಲಿಕೇಶನ್ ವಿಂಡೋ ಕ್ಲೋಸ್ ಕೂಡ ಆಗ್ಬೋದು. ಹಾಗಾಗಿ ಬೇಗ ಅಪ್ಲೈ ಮಾಡಿ, ಲಾಸ್ಟ್ ಡೇಟ್ವರೆಗೂ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಸೆಲೆಕ್ಷನ್ ಆದಮೇಲೆ 6 ತಿಂಗಳು ಬೇಸಿಕ್ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗಲ್ಲಿ ನಿಮಗೆ ಹಾರ್ಡ್ ಇರುತ್ತೆ, ಅಂದರೆ ಆರ್ಮಿ, ಅಗ್ನಿವೀರ್, SSC, ಅಷ್ಟು ಹಾರ್ಡ್ ಇರೋದಿಲ್ಲ. ಒಂದು ಲೆವೆಲಲ್ಲಿ ಟ್ರೈನಿಂಗ್ ಹಾರ್ಡ್ ಇರುತ್ತೆ. ಮಾರ್ನಿಂಗ್ ಟೈಮು ಫಿಸಿಕಲ್ ಫಿಟ್ನೆಸ್ನ ಮಾಡಿಸ್ತಾರೆ. ಅದಾದಮೇಲೆ ಸ್ವಿಮ್ಮಿಂಗು, ಫೈರ್ ಫೈಟಿಂಗು, ಲೈಫ್ ಜಾಕೆಟ್ನ ಹೇಗೆ ಯೂಸ್ ಮಾಡೋದು, ಶಿಪ್ ಸೇಫ್ಟಿ ರೂಲ್ಸು, ಸೀಮೆನ್ಶಿಪ್ ಬೇಸಿಕ್ ರೂಲ್ಸು, ಇದ್ರ ಬಗ್ಗೆ ಎಲ್ಲ ಟ್ರೈನಿಂಗ್ ಇರುತ್ತೆ. ಒಂದು ದಿನದ ಟ್ರೈನಿಂಗ್ ಶೆಡ್ಯೂಲ್ ಹೇಳ್ಬೇಕಂದ್ರೆ ನಿಮಗೆ ಅರ್ಲಿ ಮಾರ್ನಿಂಗು 6 to 8 2 ಅವರ್ PT ಇರುತ್ತೆ. ಫಿಸಿಕಲ್ ಟ್ರೈನಿಂಗು ಶಿಪ್ಪಲ್ಲಿ ಎಲ್ಲ ಆಗುತ್ತೆ. ನಿಮಗೆ ಫಿಸಿಕಲ್ ಜಿಮ್ ಕೂಡ ಇರುತ್ತೆ ಅಲ್ಲಿ. ಫಿಸಿಕಲ್ ಟ್ರೈನಿಂಗ್ ಆದಮೇಲೆ ಬ್ರೇಕ್ಫಾಸ್ಟ್ ಇರುತ್ತೆ. ಬ್ರೇಕ್ಫಾಸ್ಟ್ ಆದಮೇಲೆ ನಿಮಗೆ ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಇರುತ್ತೆ. ಶಿಪ್ಪಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇರುತ್ತೆ. ಸಮುದ್ರದಲ್ಲಿ ಸ್ವಿಮ್ಮಿಂಗ್ ಕಲಿಸ್ತಾರೆ ಅನ್ಕೋಬೇಡಿ, ಶಿಪ್ಪಲ್ಲಿ ಎಲ್ಲ ಇರುತ್ತೆ. ಅದಾದಮೇಲೆ ನಿಮಗೆ ಪೆರೇಡ್ ಮಾಡ್ತಾರೆ, ಡಿಸಿಪ್ಲಿನ್ ಕಲಿಸ್ತಾರೆ. ಅದಾದಮೇಲೆ ಫೈರ್ ಫೈಟಿಂಗು, ಬೆಂಕಿ ಎತ್ಕೊಂಡ್ರೆ ಯಾವ ಥರ ಸರ್ವೈವ್ ಆಗಬೇಕು, ಮತ್ತೇನಾದರೂ ನ್ಯಾಚುರಲ್ ಡಿಸಾಸ್ಟರ್ ಆದರೆ ಯಾವ ಥರ ಸರ್ವೈವ್ ಆಗಬೇಕು, ಲೈಫ್ ಜಾಕೆಟ್ ಹೇಗೆ ಯೂಸ್ ಮಾಡಬೇಕು, ಇದೆಲ್ಲ ಟ್ರೈನಿಂಗಲ್ಲಿ ಇನ್ಕ್ಲೂಡ್ ಇರುತ್ತೆ.